ಕೊಟ್ಟಿದ್ದು ನಾನು, ಅದಕ್ಕೆ ಏನು ಮಿಕ್ಸ್ ಮಾಡಕ್ಕೆ ಸಾಧ್ಯ? ಯಾಕೆ ಸತ್ಯ, ಏನಾಯ್ತು? ಓ, ನೀವ್ ಹೀಗ್ ಕೇಳಿದ್ರೆ ಬಾಯ್ ಬಿಡಲ್ಲ ಅಲ್ಲ. ಎಲ್ಲ ಒಂದೇ ಉತ್ತರನ್ ಬಾಯ್ಪಾಠ ಮಾಡ್ಬಿಟ್ಟಿದ್ದೀರಾ. ಅದ್ ಬರೀ ಜ್ಯೂಸ್ ಆಗಿದ್ರೆ ರಾತ್ರಿ ನಾವ್ ಯಾಕೆ ಹಾಗಾಡ್ತಿದ್ವಿ? ನಮ್ಗೇನ್ ತಲೆ ಕೆಟ್ಟಿದ್ಯಾ? ಓ, ನೀನ್ ಅದ್ರ ಬಗ್ಗೆ ಹೇಳ್ತಿದ್ಯಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನೇ ರಾತ್ರಿ ಹಂಗೆ ಯಾಕಾಯ್ತು ಅಂತ. ನಿನಗ್ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಹಂಗೆ ಆಗಿದ್ದು. ಹ್ಞೂ ಸತ್ಯ, ಜ್ಯೂಸ್ ಕುಡ್ದಂಗಿಂದ ಒಂಥರ ತಲೆ ತಿರುಗ್ದಂಗಾಗ್ತಿತ್ತು. ನಿನ್ನೆ ರಾತ್ರಿ ನಮ್ಗೆಲ್ಲ ಹಂಗ್ಯಾಕಾಯ್ತು ಅಂತ ನಿನ್ನ ಹತ್ರ ಕೇಳೋಣ ಅಂತಿದ್ರೆ ನೀನ್ ನಮ್ಮ ಹತ್ರನೇ ಕೇಳ್ತಾ ಇದ್ಯಾ? ಹಾಗಿದ್ರೆ ನಿನ್ನೆ ತಂದಿದ್ದ ಕೋಲ್ಡ್ ಡ್ರಿಂಕ್ಸ್ ಕೆಟ್ಟಾಗಿತ್ತಾ? ಹ್ಞೂ ಸತ್ಯ, ಅವ್ನು ತಂದಿರೋ ಕೋಲ್ಡ್ ಡ್ರಿಂಕ್ಸು ಎಕ್ಸ್ಪೈರ್ ಆಗಿತ್ತು ಅನ್ಸತ್ತೆ. ಕರೆಕ್ಟ್ ಮಗ, ಅವನೇ ಅವನ ಸರಿಯಾಗಿ ವಿಚಾರಿಸ್ಕೊಬೇಕು. ನಿನ್ಗೆ ನನ್ಸಲ ಬಿಡು ಮೊದ್ಲೇ ನೀನು ಗಂಡ್ಬೀರಿ. ಯಾಕೆ ಸತ್ಯ ಬೇಜಾರದೆ? ನಿನ್ನೆ ರಾತ್ರಿ ಎಲ್ಲೋಗಿದ್ರಿ, ಏನಾಯ್ತು? ನನ್ ಗಂಡ ಬೀರೇನಾ? ನನಗೆ ಹೆಣ್ಣಲ್ಲಿರೋ ಯಾವ ಗುಣನೂ ಇಲ್ವಾ? ನಾನ್ ಹೀಗಿದ್ರೆ ಯಾರಿಗೂ ಇಷ್ಟ ಆಗಲ್ವಾ? ನನಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಬಾರೆ ಆಚೆ. ಯಾಕೆ ಏನ ಬಾಯ್ ಬಂದಂಗ್ ಮಾತಾಡ್ತಿದ್ಯಂತ? ಏನು ಅದು ನಮ್ ಸತ್ಯಂಗೆ? ಬಾಯ್ ಬಿಡೋ ರಾಸ್ಕಲ್. ಲೈ, ನೀ ಹೊಡೆದಿದ್ದ ಪೋರ್ಸ್ಗೆ ಅವ್ನಿಗೆ ಹೇಳ್ಕೊಟ್ಟಿದ್ದ ಟೈಲಾಗೆ ಮರ್ತ್ಬಿಟ್ಟ. ಏಯ್, ಅವನಲ್ಲ ಬಿಡ್ರೋ. ಬದುಕಂಡೆ ನಡಿ, ಇನ್ನೊಂದು ಟೇ ಹಾಕು. ಮತ್ತೆ ಯಾರು ಹಿಂಗೆಲ್ಲ ಮಾತಾಡಿದ್ದು ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾತಾಡಿದ್ರೆ ನಮ್ಗೆ ಕೋಪ ಬರಲ್ವಾ? ನಿನ್ ಬಗ್ಗೆ ಯಾವನ್ ಹಿಂಗೆಲ್ಲ ಮಾತಾಡಿದ್ದು ಹೇಳು ಸತ್ಯ. ನೀನೇನು ಅಂತ ತಿಳ್ಕೊಳ್ದೆ ಯಾರು ಸತ್ಯ ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದು? ನೀನ್ ಏನು ಅಂತ ನಮ್ಗೆ ಗೊತ್ತು. ಯಾರಂತ ಹೇಳಿ ಸತ್ಯ, ಅವನಂತೂ ಸುಮ್ಮನೆ ಬಿಡಲ್ಲ. ಹೀಗೆಲ್ಲ ಅಂದಿದ್ದು ಅಮೂಲ್ ಬೇಬಿ ಕಂಡ್ರು. ಗುಡ್ ಮಾರ್ನಿಂಗ್ ಕಾರ್ತಿಕ್. ಗುಡ್ ಮಾರ್ನಿಂಗ್ ಸರ್. ಏನು ಬರೋಕೆ ಹೇಳಿದ್ದು? ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೌ ಆರ್ ಯು ಕಾರ್ತಿಕ್? ಬರೋದಕ್ಕೆ ಹೇಳಿದ್ರಿ? ಪೆನ್ನಿಗೆ ಚೂರಿ ಹಾಕಿ ಹೌ ಆರ್ ಯು ಅಂತ ಕೇಳಿದ್ರೆ ಏನಂತ ಹೇಳೋದು ವಿ ಪಿ ಸರ್? ಕಾರ್ತಿಕ್, ಏನು ಹೇಳ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ನಿಮಗ್ ಗೊತ್ತಿಲ್ವಾ ಏನಾಗಿದೆ ಅಂತ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಜ, ತುಂಬಾ ತಪ್ಪುಗಳು ಮಾಡಿದಾಗ ನಾನು ಯಾವ ತಪ್ಪು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಸರಿ, ನಾನೇ ಹೇಳ್ತೀನಿ. ಆ ರಾಜಾ ಹುಲಿ ಗಲೀಲಿ ನಮ್ಮ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟು ಹೇಗೆ ಮುಂದುವರಿತು ಅದು ನನ್ನ ಗಮನಕ್ಕೆ ಬರ್ದೆ. ವಾಟ್? ಕಾರ್ತಿಕ್, ಏನು ಹೇಳ್ತಾ ಇದ್ದೀರಾ? ಈ ಪೇಪರಲ್ಲಿ ನಿಮ್ಮ ಸೈನ್ ಇದೆ. ಹಾಗಿದ್ಮೇಲೆ ನಿಮ್ಮ ಗಮನಕ್ಕೆ ಬರದೇ ಇರೋದಕ್ಕೆ ಹೇಗೆ ಸಾಧ್ಯ? ಸ್ಟಾಪ್ ಇಟ್ ಬೇಬಿ ಸರ್. ಕಂಪನಿ ಕೀ ಪರ್ಸನ್ ಆಗಿ ಈ ತರ ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡೋದು ಸರಿ ಇಲ್ಲ. ಇಂಥ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನನ್ನ ಸೈನೇ ಫೋರ್ಜರಿ ಆಗುತ್ತೆ ಅಂದ್ರೆ ನಿಮ್ಮನ್ನೆಲ್ಲ ಹೇಗೆ ನಂಬೋದು? ಅಪ್ಪ ಚಿಕ್ಕಪ್ಪ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ವಹಿಸಿದ್ದಾರೆ, ಆದ್ರೆ ನಿಮ್ಮಿಂದಾನೇ ನಂಬಿಕೆ ದ್ರೋಹನ. ನಾನು ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಇದು ಹೇಗಾಯ್ತು, ಈ ಫ್ರಾಡ್ ಇಂದ ಯಾರ್ಯಾರಿದ್ದಾರೆ, ಈ ಪ್ರಾಜೆಕ್ಟ್ ಯಾವ ಲೆವೆಲ್ ಅಲ್ಲಿ ಇದೆ, ನನಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು. ಇಲ್ಲ ಅಂದ್ರೆ ಈ ವಿಷಯನೆಲ್ಲ ಅಪ್ಪನ ಗಮನಕ್ಕೆ ತರಬೇಕಾಗತ್ತೆ. ಆಮೇಲೆ ಎಲ್ಲ ಕಾನ್ಸಿಕ್ವೆನ್ಸಸ್ನು ನೀವೇ ಫೇಸ್ ಮಾಡಬೇಕಾಗತ್ತೆ. ಸಾರಿ ಕಾರ್ತಿಕ್, ನಾನು ಈಗಲೇ ವಿಚಾರಿಸಿ ಹೇಳ್ತೀನಿ.
ಯಾಕಿಲ್ಲಿಗೆ ಬಂದಿದ್ಯಾ? ಏನು ಮಾಡ್ಲಿದ್ದೀವ್ಯಾ? ನಾನು ಎಷ್ಟು ಸರಿ ಕಾಲ್ ಮಾಡಿದ್ರು ನೀನು ರಿಸೀವೇ ಮಾಡ್ತಿಲ್ಲ. ಅದು ಅಲ್ಲದೆ ನೀನು ನೆನ್ನೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಂದ್ಬಿಟ್ಟೆ. ಅದಕ್ಕೆ 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 ಡೈರೆಕ್ಟಾಗಿ ನೀನು ನೋಡಿ ಸಾರಿ ಕೇಳಿ ಸಮಾಧಾನ ಮಾಡೋಣ ಅಂತ ಬಂದೆ. ಚಿಚಿಟ್, ನೀನು ಇಲ್ಲಿಗೆ ಬಂದರೆ ನಾನು ಸಮಾಧಾನ ಆಗಲ್ಲ. ನೀನು ಸಾಯಿಸ್ಬೇಕು ಅನಿಸ್ತಿದೆ. ಮೊದಲು ಇಲ್ಲಿಂದ ಹೋಗು. ಫಲ ಪ್ಲೀಸ್, ದಯವಿಟ್ಟು ಹೋಗು. ಅಲ್ಲ ದಿವ್ಯಾ, ಮನೆವರೆಗೂ ಬಂದವನ್ನ ಬಾಗ್ಲಲ್ಲೇ ನಿಲ್ಲಿಸಿ ವಾಪಸ್ ಹೋಗು ಅಂತ ಹೇಳ್ತಿದ್ಯಾ? ಪ್ರೀತಿ ಮಾಡೋ ಹುಡುಗಿ ಹೇಳೋ ಮಾತಾ ಇದು? ಪ್ಲೀಸ್ ಫಲ, ದಯವಿಟ್ಟು ಹೋಗು. ದಿವ್ಯಾ, ಯಾರೇ ಅದು? ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ಸಚಿನ್ ಫ್ರೆಂಡ್ ಆಂಟಿ. ಅದೇನಂತ ಕೇಳಿ ಆಂಟಿ. ಸತ್ಯನ್ ನೋಡಕ್ಕೆ ಅದು ಯಾರೋ ಹುಡುಗ ಬರ್ತಾನೆ. ಅದೇನೋ ಡಿಂಗು ಅಂತಿದ್ರಲ್ಲೋ, ರಾಮಾಚಾರಿ ಪಿಕ್ಚರಲ್ಲಿ ರಾಧಿಕಾ ಪಂಡಿತ್ತು ನಮ್ಮ ಭಾಷಣ ಹೆಂಗ್ ನೋಡ್ತಲ್ಲ. ಮತ್ತೆ ಅವನು ಅಷ್ಟೇ ಆಂಟಿ, ನಮ್ಮ ಸತ್ತಿನ ಹತ್ರ ಅವನು ಒಂದು ದಿವಸ ಮಾತಾಡಿಲ್ಲ ಅಂತಂದ್ರೆ ಸಮಾಧಾನನೇ ಆಗಲ್ಲ ಅಂತಾನೆ. ನೀನಪ್ಪ ಸತ್ಯ ನೋಡಿ ತುಂಬಾ ದಿನ ಆಯ್ತಂತ ಮನೆಗೆ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ. ಇಲ್ಲೇ ನಿಂತಿದ್ಯಾನಪ್ಪ, ಬಾ ಒಳಗಡೆ ಬಾ. ಏನೇ ಹಾಗೆ ನೋಡ್ತಾ ನಿಂತಿದ್ಯಾ? ನಮ್ಮ ಸತ್ಯಂಗೆ ಪರಿಚಯಸ್ಥರು. ಬಾ ಬಾ ಒಳಗಡೆ ಬನ್ನಿ, ಒಳಗೆ ಬನ್ನಿ. ನೋಡಿದ್ಯಾ ದಿವ್ಯಾ, ಬಾಗ್ಲಲ್ಲೇ ನಿಂತವನ್ನ ನೀನು ಹೋಗು ಅಂದೆ, ಆದರೆ ನಿಮ್ಮಮ್ಮ ಒಳಗ್ ಬಾ ಅಂತ ಹೇಳಿದ್ರು. ಅತ್ತೆ ಹೇಳೋ ಮಾತು ಅಂದರೆ ಇದು. ಬಾಪ ಒಳಗೆ. ಬಂದೆ ಅಮ್ಮ. ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ